ನೋಡಿದೆ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ ಅಂತ. ಇದು ದುರಂಕಾರದ ಪರಮಾವಧಿ. ಮತ್ತು ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು ನಾನು, ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು. ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೀವಿ. ಒಂದು ಸಮಯದಲ್ಲಿ ನಾನೇ ದೇವರಾಜರ್ಸ್ಗಿಂತ ದೊಡ್ಡವನು, ಅವ್ರಿಗಿಂತ ಅದೇನೇನೋ ಕಡ್ದಾಕ್ಬಿಟ್ಟಿದ್ದೀನಿ ಅಂತೇಳಿ, ಏನಪ್ಪ 5 kg ಅಕ್ಕಿ ಕೊಟ್ಟ ತಕ್ಷಣ ನೀನು ದೇವರಾಜರ್ಸ್ ಆಗ್ಬಿಟ್ಟಿದ್ದ? ಪುಣ್ಯಾತ್ಮ 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಲ್ರಿ. ಅಯ್ಯೋ ಇವೇನೇನಿಲ್ಲ, ಯಾಕೋ ಒಂಥರ ಮನುಷ್ಯದ್ವೇಷಿಗಳ ಥರ ಮಾತಾಡ್ತಾಯಿದ್ರು. ಮನುಷ್ಯದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು. ನಮ್ಮಲ್ಲಿ ಕೆಲವ್ರನ್ನ HM ಅಂತ ಕರೀತಾರೆ. HM ಅಂದರೆ ಹುಚ್ಚುಮುಂಡೆದು ಅಂತ ಅರ್ಥ. ಆ ಪರಿಸ್ಥಿತಿ ಬಂದು ನಿಂತೀವಿ. ಆದ್ದರಿಂದ ಇದು ಒಳ್ಳೆಯದಲ್ಲ, ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ನೀ ಇನ್ನೂ ಬೆಳೆಯೋನಿದೆಯಪ್ಪ, ನೀ ಇನ್ನೂ ಬೆಳೆಯೋನಿದ್ದೆ, MLC ಇದೆಯಾ. ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು. ಅಲ್ಲ, ಒಂದಂತಲೇ ಅವರು ನಾವು ದೇವರಾಜ ಅರಸುಗಿಂತಲೂ ಕೂಡ ದೇವರಾಜ ಅರಸು ರೀತಿ ಆಡಳಿತ ಮಾಡ್ತಾ ಇದ್ವಿ ಅಂತ ಒಬ್ರು ಹೇಳ್ತಾರೆ. ಈಗ ನಾಲ್ವಡಿಗಿಂತಲೂ ಜಾಸ್ತಿ ಅನ್ನುವಂಥ ಮನಸ್ಥಿತಿ. ಯಾರ್ಯಾರಿಗೂ ಸಮ ಅಲ್ಲ, ಭಾಳ ಕೆಳಗಡೆ ಇದ್ದಾರೆ. ದೇವರಾಜರಿಗೂ ಸಮ ಇಲ್ಲ, ಮಹಾರಾಜರಿಗೂ ಸಮ ಇಲ್ಲ, ಯಾರ್ಯಾರಿಗೂ ಹೋಗ್ಲಿ, ಕೃಷ್ಣ ಅವ್ರಿಗೂ ಸಮ ಇಲ್ಲ, SM ಕೃಷ್ಣರವ್ರಿಗೂ ಸಮ ಇಲ್ಲ. ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ. ನೀನು ಯಾವ ಕಾರ್ಯಕ್ರಮ ಕೊಟ್ಟಿದೆಯಾ? ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು? ಅಟ್ಲೀಸ್ಟ್ ಪಾಪ SM ಕೃಷ್ಣ ಅವರು ನಾವು ಇದ್ವಲ್ಲ, ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ, ಯಶಸ್ವಿನಿ ಕೊಟ್ಟರು, ಸ್ತ್ರೀ ಶಕ್ತಿ ಕೊಟ್ಟರು. ಹೇಳಪ್ಪ ನಿಂದು ಯಾವ್ದಾದ್ರು ಒಂದು. ಅಕ್ಕಿ ಕೊಟ್ಟಿದ್ದು ಯಾರು ಅಕ್ಕಿ ಕತ್ತೆ? ಆಮೇಲೆ ನೀವು ಒಂದು ಸರಿ ಹೇಳಿದ್ರಿ, ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಮಾಡಿಬಿಟ್ಟ ಅಂತ. ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾ ಇದ್ದೀನಪ್ಪ? ಮಹಾರಾಜ ರೀ. ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರಲ್ಲಿ ಭೂಮಿ ಇದೆ. ಅಕ್ಷರ, ಅನ್ನ, ಆರೋಗ್ಯ ಕೊಟ್ಟಂಥವ್ರು ಪುಣ್ಯಾತ್ಮರು ಮಹಾರಾಜರಿ. ನೀನೇನಪ್ಪ ಕೊಟ್ಟಿದ್ದಿ? ಈ ದೌಲತ್ಗಿರಿ ಬೇಡ, ಭಾಳ ದಿವಸ ನಡೆಯಲ್ಲ ಇದು. ಅಲ್ಲ, ನಾಲ್ವಡಿ ಅವರ ಆಡಳಿತ ಕಂಪೇರ್ ಮಾಡುವಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾರೆ ಆ ಥರ? ಖಂಡಿತ ಇಲ್ಲ. ನಾಲ್ವಡಿಯವರಂತ ಆಡಳಿತ ಮಾಡಿದಂಥವ್ರನ್ನ ಅವ್ರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ. ಯಾಕೆ ಈ ಹೋಲಿಕೆಗೆ ಮಾತುಗಳು ಬರ್ತಾ ಇದ್ದಾವೆ? ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು. ಸರ್, ನನಗೆ ಲೋನ್ ಬೇಕು, ಆದ್ರೆ ಸಿಬಿಲ್ ಪ್ರಾಬ್ಲಮ್ ಇದೆಯಲ್ಲ, ಏನ್ ಮಾಡೋದು? ಡೋಂಟ್ ವರಿ ಸರ್. ಹೌದು, ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಸ್ ವತಿಯಿಂದ ನಿಮಗೆ ನಿಜವಾಗ್ಲೂ ಲೋನ್ ಬೇಕಾ? ಕಟ್ಟೋ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಗೆ ಬನ್ನಿ. ಅವಶ್ಯಕ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಎಲ್ಲಾ ಬಗೆಯ ಲೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲ, ಟ್ರೇಡಿಂಗ್ ಮಾಡೋ ಆಸಕ್ತಿ ಇದೆಯಾ? ಮೆಡಿಕಲ್, ಎಂಜಿನಿಯರಿಂಗ್, MBA, PUC ಸಂಬಂಧಪಟ್ಟ ಸೀಟ್ಸ್ಗಳು ಹಾಗೂ ಉದ್ಯೋಗಾವಕಾಶಗಳು ಅವಶ್ಯಕತೆ ಇದ್ದಲ್ಲಿ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ ಇಸ್ ದ ಬೆಸ್ಟ್ ಚಾಯ್ಸ್. ಆಲ್ ಇನ್ ಒನ್ ಸೊಲ್ಯೂಷನ್ಗೆ ಇಂದೇ ಸಂಪರ್ಕಿಸಿ. ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್, RS ಪ್ಲಾಜಾ, NS ರೋಡ್, ಲಕ್ಷ್ಮೀಪುರಂ, ಮೈಸೂರು. ಕಾಲ್